ರಾವಣ ಹನುಮಂತ ದೇವರನ್ನು ಮುಂದೆ ನಿಲ್ಲಿಸ್ಕೊಂಡು ಎಲ್ಲಿಂದ ಬಂದೆ, ಯಾಕೆ ಹೀಗೆ ಮಾಡಿದೆ, ಯಾರ ಕಡೆ ನೀನು ಅಂದರೆ ಉತ್ತರ ಕೊಡಬೇಕಲ್ಲ, ಉತ್ತರ ಕೊಟ್ಟಿಲ್ಲ. ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರಂತ. ಇದರೊಳಗೆ ನಮಗೊಂದು ಕತೆ ಹೇಳ್ತಾ ಇದ್ದಾರೆ ಹನುಮಂತ ದೇವರು. ನೀವು ಯಾರ ಜೊತೆನಾರು ಮಾತಾಡಿ, ಕೆಲವರು ಮಾತಾಡೋದೇ ದೊಡ್ಡ ಪ್ರೋಗ್ರಾಮ್, ಮಾತಾಡಿ ಆಡಿ ಆಡಿ ಆಡ್ತಾ ಇರ್ತಾರೆ, ಮಾತಾಡಿ. ಆದರೆ ಮಾತಾಡಕ್ಕೆ ಮುಂಚೆ ಮಾಧವನನ್ನು ಮರೆತು ಮಾತಾಡಬೇಡಿ. ಯಾಕೆ ಗೊತ್ತಾ? 83,99,999 ಪ್ರಾಣಿಗೆ ಮಾತಾಡೋ ಅವಕಾಶ ಇಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಒಂದೇ ಒಂದು ಜೀವಿಗೆ ಮಾತಾಡುವ ಅರ್ಹತೆ ಯೋಗ್ಯತೆಯನ್ನು ಕೊಟ್ಟಿದ್ದಾನೆ. ಯಾರು ಕೊಟ್ಟಿರೋದು? ದೇವರು. ಅವನೇ ಕೊಟ್ಟಿರೋದು. ಅವನು ಕಿತ್ಕೊಳ್ಳೋವರೆಗೂ ಅದೆಷ್ಟು ಮಾತಾಡ್ತಿರೋ ಮಾತಾಡಿ. ಆದರೆ ಮಾತಾಡುವ ಮುನ್ನ ಮಾತು ಕೊಟ್ಟ ಭಗವಂತನನ್ನು ಮರಿಬೇಡಿ. ಏನು ಮಾಡಬೇಕು? ಸ್ವಾಮಿ, ನನ್ನ ಭಾವನೆಯನ್ನು ಶಬ್ದದ ಮೂಲಕ ಮತ್ತೊಬ್ಬರಿಗೆ ಅಭಿವ್ಯಕ್ತ ಮಾಡಲಿಕ್ಕಾಗಿ ಈ ಒಂದು ಧ್ವನಿಪೆಟ್ಟಿಗೆ, ಅಕ್ಷರಗಳು, ಮಾತು ಇದೆಲ್ಲ ನೀ ಕೊಟ್ಟದ್ದು ಅಂತ ಅವನಿಗೊಂದು ಸತಿ ಕೈ ಮುಗಿರಿ. ಭಗವಂತನ ಸ್ಮರಣೆ ಮಾಡಿ ನೋಡಿ. ದೇವರ ಸ್ಮರಣೆಯೊಂದಿಗೆ ಮಾತನ್ನು ಆರಂಭ ಮಾಡಿದರೆ ಆಡುವ ಮಾತುಗಳೆಲ್ಲ ಭಗವಂತನಿಗೆ ಮಂತ್ರವಾಗಿ ತಲುಪತ್ತಂತೆ. ನಿಮಗೆ ದೇವರ ನೆನಪಿಲ್ಲದೆ ಮಂತ್ರಗಳನ್ನು ಹೇಳ್ತಾ ಇದ್ದರೂ ದೇವರಿಗದು ಮಾತುಗಳಂತೆ ಕೇಳುತ್ತೆ. ಹನುಮಂತ ದೇವರಾಡುವ ಮಾತುಗಳೆಲ್ಲ ಮಂತ್ರ, ಅವರ ಅನುಸಂಧಾನ ಅಂಥದ್ದು. ಅದಕ್ಕೆ ರಾವಣನ ಒಟ್ಟಿಗೆ ಭಗವದ್ವಿರೋಧಿ, ದೈವದ್ರೋಹಿ, ಸ್ತ್ರೀ ಅಪಹಾರಕ, ಮಾಡಬಾರದ್ದನ್ನು ಮಾಡಿದ ಮಹಾಪಾಪಿ ಅಂಥವನ ಜೊತೆ ಮಾತಾಡಿದ್ರೆ ಪಾಪ ಬರುತ್ತೆ. ಆದರೆ ಆಡಿದ ಮಾತು ಪುಣ್ಯಕ್ಕೆ ಕಾರಣ ಆಗಬೇಕಾದ್ರೆ ಅಲ್ಲಿ ದೇವರ ಸ್ಮರಣೆ ಬೇಕು. ನಮಗೆ ಯಾರು ಪಾಪಿಗಳು ಸಿಗ್ತಾರೋ, ಯಾರು ಪುಣ್ಯವಂತರು ಸಿಗ್ತಾರೋ, ನಿಮ್ಮನ್ನು ಯಾರಾದರೂ ಹಲೋ ಅಂದ ತಕ್ಷಣ ಏನ್ರಿ ನೀವು ಪಾಪಿಗಳ ಪುಣ್ಯವಂತರ ಹೇಳಿ. ನೀವು ಪುಣ್ಯವಂತರಾದ್ರೆ ಮಾತಾಡ್ತೀನಪ್ಪ, ಇಲ್ಲಿ ಧರ್ಮ ಹಂಗೆ ಅನ್ನೋಕ್ಕಾಗತ್ತಾ? ಕೇಳೋಕ್ಕಾಗತ್ತಾ? ಕೇಳೋಕ್ಕೆ ಆಗಲ್ಲ. ನೀವು ಕೇಳಲೇಬೇಡಿ. ಯಾಕೆ ಗೊತ್ತಾ? ಸಾಮಾನ್ಯ 199 ನನ್ನನ್ನು ಸೇರಿಸ್ಕೊಂಡು ಪಾಪಿಗಳೇ ಇರೋದು ಜಾಸ್ತಿ. ಯಾಕೆಂದರೆ ನಾವು ಭೂಮಿ ಮೇಲೆ ಹುಟ್ಟಿದ್ದೇ ಪಾಪ ಮಾಡಲಿಕ್ಕೆ. ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು, ಪರಮ ಪಾಪಿಷ್ಟ ನಾನು, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ಜಾವಕ್ಕೆ ಮಾಡುವೆ 1000 ತಪ್ಪನು, 1 2 ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ. ನಾವೇ ಪಾಪಿಗಳು, ನಮಗೆ ಸಿಗೋರು ನಮಗಿಂತೂ ಪಾಪಿಗಳು, ಅಥವಾ ನಮ್ಮಷ್ಟೇ ಪಾಪಿಗಳು, ಅಥವಾ ನಮಗಿಂತ ಸ್ವಲ್ಪ ಕಡಿಮೆ ಪಾಪಿಗಳು. ಎಲ್ಲ ಇಂಥವೇ ಸಿಗ್ತಾರೆ. ಮಾತಾಡಬೇಕಲ್ಲ, ಮಾತಾಡದೇ ಇರಲಿಕ್ಕಾಗತ್ತಾ? ಹಾಗಾದ್ರೆ ಮಾತಾಡೋಕ್ಕೆ ಮುಂಚೆ ಒಮ್ಮೆ ದೇವರ ಸ್ಮರಣೆ ಮಾಡಿ. ಹೌದಾ ಆಚಾರ್ಯ, ನಾಳೆಯಿಂದ ಮಾಡ್ತೀನಿ. ಯಾರು ಸಿಕ್ಕ ನಿಮ್ಮನ್ನು ಹಲೋ ಅಂತಂದರು, 1 ನಿಮಿಷ ಇರಿ, ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ, ದೇವರ ಸ್ಮರಣೆ ಮಾಡೋಕ್ಕಾಗತ್ತಾ? ಹಾಗಾದ್ರೆ ಏನು ಮಾಡಬೇಕು? ದೇವರನ್ನು ಮಾನಸಿಕವಾಗಿ ನಮಸ್ಕಾರ ಮಾಡಿ. ಸ್ವಾಮಿ, ನಾನು ಮಾತಾಡ್ತಾ ಇಲ್ಲ, ನನ್ನೊಳಗೆ ನಿಂತು ಮಾತನಾಡಿಸುವವ ನೀನು. ನೋಡಿ, ನಾನು ಎಷ್ಟೊತ್ತು ಉಪನ್ಯಾಸ ಮಾಡ್ತೀನೋ ಅಷ್ಟೊತ್ತು ಸೌಂಡ್ ಬರ್ತಿರುತ್ತೆ. ನನ್ನ ವಾಯ್ಸ್ ಇಷ್ಟು ದೊಡ್ಡದಲ್ಲ, ಇದ್ರ ಮೂಲಕ ಬರ್ತಾ ಇದೆ, ಆದ ಕಾರಣ ದೊಡ್ಡದಾಗಿ ಕೇಳ್ತಾ ಇದೆ. ಇದೇ ಹೇಳ್ತಾ ಇದೆ ಅಂತ ಅಂದ್ಕೊಳ್ಬಾರ್ದು. ನಾನು ಹಿಂದೆ ಕೂತು ಹೇಳುವ ತನಕ ಇದು ಮಾತಾಡುವ ಶಕ್ತಿ ಇದೆ. ನಾನು ನಿಲ್ಲಿಸಿದರೆ ಇದಕ್ಕೇನು ಶಕ್ತಿ ಇಲ್ಲ. ಹಾಗೆ ನನ್ನೊಳಗೆ ಒಬ್ಬ ಕೂತಿದ್ದಾನೆ. ಯೋ ಅಂತಃಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವದಾಂನಾಂ ಅನ್ಯಾಂ ಸಹಸ್ತ ಚರಣ ಶ್ರವಣ ತ್ವಕ್ ಆದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ.
ನಾವು ಮಾತಾಡುವಾಗ ಎಷ್ಟು ತಲೆ ಆಡಿಸ್ತೀವಿ, ಎಷ್ಟು ಮೂತಿ ಹೀಗೆ ಹಾಗೆ ಮಾಡ್ತೀವಿ, ಕೈ ಹೀಗೆ ಹಾಗೆ ಮಾಡ್ತೀವಿ. ಯೋಚನೆ ಮಾಡಿ, ಸ್ಟ್ರೋಕ್ ಹೊಡೆದಿದ್ರೆ ಏನು ಮಾಡ್ತಿದ್ರಿ? ಬಾಯಿ ಬಿದ್ದು ಹೋಗಿದ್ರೆ ಏನು ಮಾಡ್ತಿದ್ರಿ? ಕೈ ಎತ್ತಕ್ಕಾಗದೇ ಇದ್ದರೆ ಏನು ಮಾಡ್ತಿದ್ರಿ? ತಲೆ ಯಾವಾಗಲೂ ಹೀಗೆ ಹೀಗೆ ಅಂತಿದ್ರಿ, ಏನು ಮಾಡ್ತಿದ್ರಿ? ಇದ್ಯಾವುದು ಅಂತಿಲ್ಲ. ಆಯಾಯ ಕಾಲಕ್ಕೆ ಯಾವ್ಯಾವ ಇಂದ್ರಿಯ ಯಾವ್ಯಾವ ಅಂಗವನ್ನು ಭಗವಂತ ಕೊಟ್ಟು ನಿಮ್ಮ ಮಾತಿಗೆ ಒಂದು ಕಳೆ ಕಟ್ಟಬೇಕೋ ಅದನ್ನು ಕಟ್ಟಿಸ್ತಾ ಇರೋನು ಯಾರು? ಆ ಭಗವಂತ. ಅವನಿಗೊಂದು ನಮಸ್ಕಾರ. ಇಂಥ ದೊಡ್ಡ ಕತೆ ರೀ ಇದು. ಸುಮ್ಮನೆ ಏನೋ ದೇವರು ಕೈ ಮುಗಿದ್ರು. ನಾವು ನೀವು ಮುಗಿಯುವಾಗ ಸುಮ್ಮನೆ ಮುಗಿತೀವಿ ರೀ. ತುಂಬ ಜನ ಕೈ ಮುಕ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾನೆ. ಏನು ಮಹಿಮೆ ಇಲ್ಲ, ಅನುಸಂಧಾನ ಇಲ್ಲ. ಆದರೆ ದೇವರ ಮುಂದೆ ಕೈ ಮುಗಿಯುವಾಗ, ದೇವರ ನಾಮ ಸಂಕೀರ್ತನೆ ಮಾಡುವಾಗ ಇಷ್ಟೆಲ್ಲ ಅನುಸಂಧಾನ ಬೇಕು. ಹನುಮಂತ ದೇವರು ಕೈ ಮುಗಿತಾ ಇದ್ದಾರೆ. ಯಾರಿಗೆ ಕೈ ಮುಗಿದ್ರು? ಈಶ್ವರಂ, ರಾಮಂ ಈಶ್ವರಂ. ರಾಮ ಅಂದರೆ ಅಲ್ಲಿಯ ತನಕ ಅಲ್ಲ, ಹನುಮಂತನನ್ನೇ ಕೋತಿ ಅಂತ ತಿಳ್ಕೊಂಡ ರಾವಣ ರಾಮನನ್ನು ಇನ್ನೇನು ತಿಳ್ಕೊಂಡಿರ್ತಾನೆ? ಅವನೇನು ತಿಳ್ಕೊಂಡಿದ್ದ ಅಂದರೆ, ಕ್ಷಣದಲ್ಲಿ ನಾಡಿನ ಪಟ್ಟ ಮಿಸ್ಸಾದ ಒಬ್ಬ ಕಾಡಾಡಿ, ಕಾಡಿನಲ್ಲಿ ಅಲೆಯುವವ. ಅವನಿಗೆ ಅಯೋಧ್ಯೆ ಪಟ್ಟಣದ ಅರಸೊತ್ತಿಗೆ ಬರಬೇಕಿತ್ತು, ಆದರೆ ಕಳ್ಕೊಂಡ. ತನ್ನ ನಾಡಿನ ಸಿಂಹಾಸನದಲ್ಲಿಯೇ ಕೂಡುವ ಯೋಗ್ಯತೆಯನ್ನು ಕಳೆದುಕೊಂಡ ವ್ಯಕ್ತಿ, ಹೆಂಡತಿಗಾಗಿ ಹುಡುಕ್ತಾ ಇರುವ ವ್ಯಕ್ತಿ, ಸಾಮಾನ್ಯ ಮನುಷ್ಯರಿಗಿಂತಲೂ ಕೆಳಗು. ಯಾರದು? ರಾಮ ಅಂತ. ಹೀಗೆ ರಾವಣನ ಭಾವ. ಅವನಿಗೆ ಹನುಮಂತ ದೇವರು ಹೇಳ್ತಾರೆ, ರಾಮ ಅಂದರೆ ಈಶ್ವರ. ಈಶ್ವರ ಅಂದರೆ ಏನು? ಜಗದ್ಗುರು ಮಧ್ವಾಚಾರ್ಯರು ಈಶ್ವರ ಅಂದರೆ ಯಾರು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಅಥೋ ಅಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವ ಹಿ ತಾವದೇವೇಶ್ವರೋ ನಾಮ ತತ್ರ ಭೇದೋ ಹಿ ನ ಕ್ವಚಿತ್. ಅಶೇಷ ಗುಣೋನ್ನದ್ಧಂ, ಯಾರಲ್ಲಿ ಎಲ್ಲ ಗುಣಗಳು ಪರಿಪೂರ್ಣವಾಗಿದೆಯೋ, ಯಾರಲ್ಲಿ ಹುಡುಕಿ ನೋಡಿದರೂ ಒಂದೇ ಒಂದು ದೋಷ ಲವಲೇಶ ಇಲ್ಲವೋ ಅವನನ್ನೇ ಈಶ್ವರ ಅಂತ ಕರಿಬೇಕು. ಇದರ ಅರ್ಥ ಏನು ಗೊತ್ತಾ? ನಾರಾಯಣನನ್ನು ಬಿಟ್ಟರೆ ಉಳಿದ ಎಲ್ಲರಲ್ಲಿ ಒಂದೊಂದು ದೋಷ ಇದೆಯಂತೆ. ಲಕ್ಷ್ಮಿಯಲ್ಲೂ ಒಂದು ದೋಷ ಇದೆಯಂತೆ. ಏನು? ಅಸ್ವಾತಂತ್ರ್ಯ. ಲಕ್ಷ್ಮಿ ಇನ್ನೊಬ್ಬರ ಕಂಟ್ರೋಲ್ ಒಳಗಿದ್ದಾಳೆ. ಯಾರ ಕಂಟ್ರೋಲಲ್ಲಿದ್ದಾಳೆ? ನಾರಾಯಣನ ಕಂಟ್ರೋಲಲ್ಲಿ. ನಾರಾಯಣ ಯಾರ ಕಂಟ್ರೋಲಲ್ಲಿದ್ದಾನೆ? ಯಾರ ಕಂಟ್ರೋಲು ಇಲ್ಲ. ಹಾಗಾದ್ರೆ ಲಕ್ಷ್ಮಿಗೇನು ದೋಷ ಅಂದರೆ ಅಸ್ವಾತಂತ್ರ್ಯ ಅನ್ನೋದು ದೋಷ. ಲಕ್ಷ್ಮಿಗೆ ದೋಷ ಇದೆ ಅಂದಮೇಲೆ ಬ್ರಹ್ಮದೇವರಿಗೆ ಅವ್ರಿಗೊಂದು ದೋಷ. ಅದನ್ನೇ ಲಕ್ಷ್ಮೀ ಶೋಭಾನೆಯಲ್ಲಿ ಲಕ್ಷ್ಮಿ ತಾನು ನಾರಾಯಣನನ್ನು ಮದುವೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಎಲ್ಲ ದೇವತೆಗಳನ್ನು ಒಲ್ಲೆ ಎಂದು, ಇವಳು ಬೇಡ, ಇವರು ಬೇಡ, ಇವರು ಬೇಡ. ಬೇಡ ಅಂದರೆ ಬಿಟ್ಟುಬಿಡ್ತಾರಾ? ಏನು ರೀಸನ್? ಯಾಕೆ ಬೇಡ ಅಂದ್ರಿ? ಅದಕ್ಕೊಂದು ಕಾರಣ. ಅದು ಒಂದು ದೋಷ. ಈ ದೋಷ ಇರೋದರಿಂದ ಇವನನ್ನು ಮದುವೆ ಆಗೋಲ್ಲ. ತನ್ನ ಮಕ್ಕಳ ಕುಂದು ಅಂದರೆ ದೋಷ, ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ. ಅವರಲ್ಲಿರ್ತಕ್ಕಂಥ ಒಂದೊಂದು ದೋಷವನ್ನು ಮಾತ್ರ ಹೇಳ್ತಾ ಹೋಗ್ತಾಳೆ. ಈ ದೋಷ ಹೇಳಿದ್ಯಾಕೆ ಅಂದರೆ, ಈಗ ಹಿಂದೆ ಈ ದೇವತೆಗಳಲ್ಲಿ ಯಾವೆಲ್ಲ ದೋಷ ಹೇಳಿದೆ, ಈ ಯಾವ ದೋಷವೂ ನಾನು ಮದುವೆ ಆಗೋ ಗಂಡನಲ್ಲಿ ಇಲ್ಲ. ಮುಖ್ಯ ತಾತ್ಪರ್ಯ ಆದವಳಿಗೆ. ಇವರಲ್ಲಿ ದೋಷ ಹೇಳೋದು ಮುಖ್ಯ ಅಲ್ಲ. ಹೇಳಿದ್ನಲ್ಲ, ಈ ದೋಷಗಳು ಇದು ನಮ್ಮ ಯಜಮಾನರಲ್ಲಿಲ್ಲ. ಯಾಕೆ? ನನ್ನನ್ನು ನಿತ್ಯ ಸುಮಂಗಲಿ ಅಂತ ಕರಿತಾ ಇದ್ದಾರೆ. ನಾನು ನಿರ್ವಿಕಾರಳು, ನಿತ್ಯ ಮುಕ್ತಳು. ಇಂಥ ನಾನು ಮುಕ್ತರಲ್ಲದ ಇವರನ್ನು ನಾನು ಮದುವೆ ಆದರೆ ಇದು ಸರಿ ಹೋಗಲ್ಲ ಅಂತ ಹೇಳಿ
ಅವರ ಒಂದೊಂದು ದೋಷವನ್ನು ಹೇಳ್ತಾಳೆ. ಯಾವ ದೋಷವೂ ಇಲ್ಲದೆ ಎಲ್ಲ ಗುಣಗಳಿಂದ ಪೂರ್ಣನಾದವ ಯಾರೋ ಅವನನ್ನೇ ಈಶ್ವರ, ದೇವರು, ನಾರಾಯಣ ಅನ್ನುವ ಶಬ್ದದಿಂದ ಶಾಸ್ತ್ರದಲ್ಲಿ ಕರೀತಾ ಇದ್ದಾರೆ. ಆ ಈಶ್ವರನೇ ಈಗ ರಾಮನಾಗಿ ಬಂದಿದ್ದಾನೆ ಅಂತ ಹನುಮಂತ ದೇವರು. ಹನುಮಂತನಾದಾಗ ರಾವಣನ ಮುಂದೆ ಭಗವಂತನನ್ನು ರಾಮ ಅಂದರೆ ಈಶ್ವರ ಅಂತ ಹೇಳಿದವರು ಹನುಮಂತ ದೇವರು. ಆ ಹನುಮಂತ ದೇವರೇ ಮತ್ತೆ ಮಧ್ವಗುರುಗಳಾಗಿ ಬಂದು ಈಶ್ವರ ಅಂದ್ರೇನು ಅಂತ ತಮ್ಮ ಗ್ರಂಥದಲ್ಲಿ ತಿಳಿಸ್ತಾ ಗುಣಪೂರ್ಣನಾದವ, ದೋಷದೂರನಾದವ ಆ ಭಗವಂತ ಅವನೇ ಶ್ರೀರಾಮ, ಹೀಗೆ ಅವರು ತಿಳ್ಕೊಂಡಿದ್ದಾರೆ. ಅವನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ನಮಸ್ಕಾರ ಮಾಡಿ ರಾವಣನ ಜೊತೆಗೆ ಮಾತಾಡ್ತಾ ಇದ್ದಾರೆ. ಏನಂತ ಇದ್ದಾರೆ? ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘೂತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ. ನೀನೇನು ಕೇಳಿದೆ, ನನ್ನ ಯಾರು ಅಂದ್ಯಾ? ನೋಡಿ, ನಮ್ಮನ್ಯಾರಾದರೂ ನೀವು ಯಾರು ಆಚಾರ್ಯ ಅಂತ ಕೇಳಿಬಿಟ್ರೆ ಸಾಕು. ನನ್ನ ನೋಡಿಲ್ವ ಯೂಟ್ಯೂಬಲ್ಲಿ ಎಷ್ಟು ಉಪನ್ಯಾಸ ಬರುತ್ತೆ, ಇನ್ಯಾವುದೋ ಹೇಳ್ತೀವಿ, ನಾವಿನ್ನೇನೇನೋ ಹೇಳ್ತೀವಿ. ಕೆಲವು ತೆಗೆದು ಕಾರ್ಡೇ ಕೊಟ್ಟು ಬಿಡ್ತಾರೆ. ಅವ್ರ ಹೆಸರು, ಅವ್ರ ಡೆಸಿಗ್ನೇಷನು, ಫೋನ್ ನಂಬರು ಎಲ್ಲ ಅದರೊಳಗೆ ಇದ್ದು ಬಿಡಬೇಕು. ಹನುಮಂತನ್ನ ಯಾರು ಅಂತ ಕೇಳಿದ್ರೆ ಹನುಮಂತ ದೇವರು ಹೀಗೆಲ್ಲ ಹೇಳ್ಬೋದಿತ್ತು. ನನ್ನ ಯಾರು ಅಂತ ಕೇಳ್ತೀಯಲ್ಲಯ್ಯ, ಅಶೋಕವನ ಧ್ವಂಸ ಮಾಡಿದ್ಯಾರೋ ನಾನೇ, ನಿನ್ನ ಮಗನ ಕೊಂದಿದ್ಯಾರು ನಾನೇ. ನಿಜವಾಗಿಯೂ ಕೆಲಸ ಮಾಡಿದವರೆಲ್ಲ ಇವರೇ. ಒಂದಾದರೂ ಹೇಳ್ಕೋಬೇಕಲ್ರಿ. ಎಲ್ಲ ಮಾಡಿದ್ದಾರೆ, ಏನೂ ಹೇಳ್ಕೊಳ್ಳಲ್ಲ. ನಾವು ಏನೂ ಮಾಡಿರಲ್ಲ, ಎಲ್ಲ ಹೇಳ್ಕೊಳ್ತೀವಿ. ಕೆಲವರು ಗೃಹ ಪ್ರವೇಶದ ದಿನ ನೀವು ನೋಡಬೇಕು, ಮನೆ ಮುಂದೆ ನಿಂತವು ಬಂದವ್ರಿಗೆಲ್ಲ ಹೇಳ್ತಾರೆ, ಈ ಮನೆ ಯಾರು ಕಟ್ಟಿದ್ದು ಅಂತೀರಿ. ನಾನು ಈ ಮನೆ ಕಟ್ಟಿದ್ದು ನಾನು. ಒಂದಿನ ಒಂದು ಸಿಮೆಂಟ್ ಮೂಟೆ ಎತ್ಕೊಂಡು ಹೋಗಿಲ್ಲ, ಒಂದು ಇಟ್ಟಿಗೆ ಇಟ್ಟಿಲ್ಲ, ಒಂದು ಕಬ್ಬಿಣ ಬಾರ್ ಬೆಂಡಿಂಗ್ ಮಾಡಿಲ್ಲ, ಏನೂ ಮಾಡಿರಲ್ಲ. ಎಲ್ಲ ನಾನೇ ಮಾಡಿದ್ದು ಅನ್ನುವ ಅಹಂಕಾರ. ಎಲ್ಲ ಮಾಡಿದವರು ಬರೀ ಅಶೋಕವನದ ಧ್ವಂಸ ಅಥವಾ ಇನ್ನೇನೋ ಅಕ್ಷಕುಮಾರನ್ ಸಂಹಾರಾಹ, ಜಗತ್ತಿನ ಎಲ್ಲ ಚೇಷ್ಟೆಯನ್ನು ಜಯ ಜಯತು ಜಗತ್ರಾಣ, ಜಗದೊಳಗೆ ಸುತ್ರಾಣ, ಅಖಿಲ ಗುಣ ಸದ್ಧಾಮ ಮಧ್ವನಾಮ, ಎಲ್ಲರ ಹೃದಯದ ಒಳಗಿದ್ದು ಪ್ರಾಣಿ ಗಣಪ್ರಣೇತ ಅಂತ ಕರೀತಾರೆ. ಎಲ್ಲ ಪ್ರಾಣಿಗಳ ಸಮೂಹವನ್ನು ಪ್ರಣೇತ, ಪ್ರೇರಣೆ ಮಾಡುವವರು. ಎಲ್ಲರ ಕಡೆಯ ಇಂದ ಎಲ್ಲರ ದೇಹದ ಒಳಗೆ 4 ಶರೀರದ ಒಳಗೂ ಕೂತು ಕೆಲಸವನ್ನು ಮಾಡುವ ಹನುಮಂತ ದೇವರು. ಯಾರಪ್ಪ ನೀನು ಅಂದರೆ ಒಂಚೂರಾದರೂ ತಮ್ಮ ಬಗ್ಗೆ ಹೇಳಬೇಕಲ್ಲ, ಹೇಳಲೇ ಇಲ್ಲ. ಅವ್ರು ಹೇಳಿದ ಮಾತೇನು ಗೊತ್ತಾ? ಅವೈಹಿ ದೂತಮಾಗತಂ, ನಾನು ಈ ಜಗತ್ತಿಗೆ ಒಡೆಯನಾದ, ಯಾರ ಪರಾಕ್ರಮಕ್ಕೆ ತುದಿ ಮೊದಲಿಲ್ಲವೋ ಅಂತಹ ರಾಮಚಂದ್ರ, ರಘುತ್ತಮಸ್ಯ, ರಘುವಂಶದಲ್ಲಿ ಉತ್ತಮನಾದವ, ರಘು ಮಹಾರಾಜ. ಆ ಸೂರ್ಯ ವಂಶದಲ್ಲಿ ರಘು ಅಂತ ಬಂದಿದ್ದ. ಆ ವಂಶದಲ್ಲಿ ಉತ್ತಮನಾದವ, ಜೀವೋತ್ತಮ ಅಲ್ಲ ಸರ್ವೋತ್ತಮನಾದವ, ಅದು ಶ್ರೀರಾಮ. ಅವನ ದೂತ ಅಂತ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹನುಮಂತನ ಮಾತನ್ನು ಬಹುಸುಂದರವಾಗಿ ಚಿತ್ರಣ ಮಾಡ್ತಾ ಹೇಳ್ತಾರೆ. ಮೊದಲ ಶಬ್ದ ಯಾರು ನೀನು ಅಂತ ಕೇಳಿದ ತಕ್ಷಣ ಹನುಮಂತ ದೇವರು ದಾಸೋಹಂ ಅಂದರು.